ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತಿನ ಟಾಪಿಕ್ ಬಂದು ಹೋಂಡಾ ಸಿವಿಕ್ ಬಗ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಹೋಂಡಾ ಸಿವಿಕ್ ಒಂದೊಳ್ಳೆ ಬೆಸ್ಟ್ ಪರ್ಫಾರ್ಮೆನ್ಸ್ ಗಾಡಿ ಅಂತಲೇ ಹೇಳ್ಬೋದು. ಈಗ ಮಾಡಿಫೈಡ್ ಮಾಡಿಸಿ ಸ್ಪೋರ್ಟ್ಸ್ ಕಾರ್ಗಳ ರೀತಿ ಎಲ್ಲ ಮಾಡ್ತಾಯಿದ್ದಾರೆ. ಹೋಂಡಾ ಸಿವಿಕ್ನ ನೋಡೋದಕ್ಕೆ ತುಂಬ ಸೈಕಾಗಿದೆ ಅಂತಲೇ ಹೇಳ್ಬೋದು ಹೋಂಡಾ ಸಿವಿಕ್ ಕಾರು. ಮತ್ತು ಇದರ ಲುಕ್ಕು ಕೂಡ ತುಂಬ ಸೂಪರಾಗಿದೆ. ಮತ್ತು ಇದರ ಪರ್ಫಾರ್ಮೆನ್ಸ್ ಸಿವಿಕ್ಕು ಟಾಪ್ ಮಾಡೆಲ್ ಬಗ್ಗೆ ನೋಡಕ್ಕೆ ಹೋಗ್ತಾ ಇದ್ದೀವಿ. ಪ್ರೈಸ್ ನೋಡೋದಾದರೆ 15 ಲಕ್ಷದಿಂದ 22.5 ಲಕ್ಷ ಆಗುತ್ತೆ. ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುತ್ತೆ ಇದು. ಮತ್ತು ಇದರ ಸ್ಪೆಸಿಫಿಕೇಷನ್ಸ್ ನೋಡೋದಾದರೆ ಟಾಪ್ ಮಾಡೆಲ್ ಬಂದು ZS BS4 ಪೆಟ್ರೋಲ್ ಇಂಜಿನ್ ಬಗ್ಗೆ ನೋಡೋಕೆ ಹೋಗ್ತಾ ಇದ್ವಿ. ಇದರ ಇಂಜಿನ್ ಟೈಪ್ ಬಂದು 1.8 ಲೀಟರ್ VTE ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಇದರ ಇಂಜಿನ್ ಕೆಪಾಸಿಟಿ ಬಂದು 1799 cc ಹೊಂದಿರುತ್ತೆ. ಇದರ ಮ್ಯಾಕ್ಸ್ ಪವರ್ ಬಂದು 139.46 bhp ಅಂತಲೇ ಹೇಳ್ಬೋದು. ಇದರ ಟಾರ್ಕ್ ನೋಡೋದಾದರೆ 174 Nm ಟಾರ್ಕ್ ಅಂತಲೇ ಹೇಳ್ಬೋದು. 4300 RPM ಅಲ್ಲೇ ಸಿಕ್ಬಿಡುತ್ತೆ. ಮತ್ತು ಇದರ ಎಕ್ಸಾಸ್ಟ್ ಸೌಂಡ್ ಕೇಳಿದ್ರೆ ತುಂಬ ಸೈಕ್ ಅಂತ ಹೇಳ್ಬೋದು. ಜನರ ರಿಯಾಕ್ಷನ್ ಕೂಡ ಸೈಕಾಗಿರುತ್ತೆ. ಅಷ್ಟು ಸೂಪರಾಗಿ ಬರುತ್ತೆ ಈ ಸೌಂಡ್ ಅಂತ ಹೇಳ್ಬೋದು. ಟೋಟಲ್ 4 ಸಿಲಿಂಡರ್ಸ್ ಇರುತ್ತೆ ಈ ಕಾರಲ್ಲಿ. ಮತ್ತು ಬಾಡಿ ಟೈಪ್ ಬಂದು ಸೆಡನ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಟೈಪ್ ನೋಡೋದಾದರೆ ಆಟೋಮೆಟಿಕ್ ಆಗಿರುತ್ತೆ. ಮತ್ತು ಗೇರ್ ಬಾಕ್ಸ್ ಬಂದು CVT ಹೊಂದಿರುತ್ತೆ ಅಂತ ಹೇಳ್ಬೋದು. ಇದರ ಫ್ಯೂಯಲ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಅದರಿಂದನೇ ಪವರ್ ಜಾಸ್ತಿ ಇದು. ಪೆಟ್ರೋಲ್ ಮೈಲೇಜ್ ಬಂದು 16 ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ 47 ಲೀಟ್ರ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದರ ಸಸ್ಪೆನ್ಸನ್ಸು, ಸ್ಟೇರಿಂಗ್ಸು, ಬ್ರೇಕ್ಸ್ ನೋಡೋದಾದರೆ ಮ್ಯಾಕ್ ಪ್ರೆಸ್ ಆ್ಯಂಡ್ ಟ್ರಸ್ಟ್ ಆಗಿರುತ್ತೆ ಫ್ರಂಟು. ರೇರ್ ಸಸ್ಪೆನ್ಷನ್ಸ್ ಬಂದು ಇಂಡಿಪೆಂಡೆಂಟ್ ಮಲ್ಟಿ ಲಿಂಕ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಪವರ್ ಸ್ಟೇರಿಂಗ್ ಹೊಂದಿರುತ್ತೆ. ಸ್ಟೇರಿಂಗ್ ಕಾಲಮ್ ಬಂದು ಟೆಲಿಸ್ಕೋಪಿಕ್ ಆಗಿರುತ್ತೆ. ಸ್ಟೇರಿಂಗ್ ಗೇರ್ ಟೈಪ್ ಬಂದು ರ್ಯಾಂಕ್ ಪಿಯೋನಿಕ್ ಆಗಿರುತ್ತೆ. ಮತ್ತು ಟರ್ನಿಂಗ್ ರೇಡಿಯಸ್ ಒಂದು 5.85 ಮೀಟರ್ಸ್ ಹೊಂದಿರುತ್ತೆ ಅಂತ ಹೇಳ್ಬೋದು. ಫ್ರಂಟು ಮತ್ತು ರೇರು ಡಿಸ್ಕ್ ಹೊಂದಿರುತ್ತೆ. ಇದರ ಕೆಪಾಸಿಟಿ ನೋಡಿದರೆ 5 ಸೀಟ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ವೀಲ್ ಬೇಸ್ ಬಂದು 2700 mm ಹೊಂದಿರುತ್ತೆ. ಮತ್ತು 4 ಡೋರ್ಸ್ ಇರುತ್ತೆ. ಇದರ ಕಂಫರ್ಟ್ ಮತ್ತು ಕಮ್ಯುನಿಕೇಷನ್ಸ್ ನೋಡೋದಾದರೆ ಪವರ್ ಸ್ಟೇರಿಂಗು, ವಿಂಡೋಸು ಫ್ರಂಟು ಮತ್ತು ರೇರು ಪವರ್ ವಿಂಡೋಸ್ ಆಗಿರುತ್ತೆ. ಮತ್ತು ಹೀಟರು, ಅಡ್ಜಸ್ಟಬಲ್ ಸ್ಟೇರಿಂಗು, ಏರ್ ಕಂಡೀಷ್ನರು, ಹೈಟ್ ಅಡ್ಜಸ್ಟಬಲ್ ಸೀಟ್ ಕೂಡ ಮಾಡ್ಕೋಬೋದು. ಮತ್ತು ಇದು ಸೀಟ್ನ ಎಲೆಕ್ಟ್ರಿಕ್ ಆಗಿನೇ ಅಡ್ಜಸ್ಟ್ ಮಾಡ್ಬೋದು ಫ್ರಂಟು. ಮತ್ತು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಇರುತ್ತೆ. ಕೀಯಿಂದ ಸ್ಟಾರ್ಟ್ ಮಾಡೋಗಿಲ್ಲ ಈ ಕಾರ್ನ. ಮತ್ತು ವ್ಯಾನಿಟಿ ಮಿರರು, ರೀಡಿಂಗ್ ಲ್ಯಾಂಪ್ಸು, ಹೈಟ್ ಅಡ್ಜಸ್ಟಬಲ್ ಫ್ರಂಟ್ ಸೀಟ್ ಬೆಲ್ಟ್ ಮಾಡ್ಕೋಬೋದು. ಸೀಟ್ ಬೆಲ್ಟ್ನ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಕಪ್ ಹೋಲ್ಡರು ಮತ್ತು ಫ್ರಂಟು ಬ್ಯಾಕ್ ಎರಡು ಕಡೆಯೂ ಇರುತ್ತೆ. ರೇರ್ AC ವೆಂಟ್ಸ್ ಇರುತ್ತೆ. ಕ್ರೂಸ್ ಕಂಟ್ರೋಲು, ಪಾರ್ಕಿಂಗ್ ಸೆನ್ಸರು ರೇರ್ ಇರುತ್ತೆ. ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಇರುತ್ತೆ. ಇಂಜಿನ್ ಸ್ಟಾಪ್ ಆ್ಯಂಡ್ ಬಟನ್ ಹೊಂದಿರುತ್ತೆ. ವಾಯ್ಸ್ ಕಮೆಂಟ್ ಕೂಡ ಅಲೋ ಮಾಡುತ್ತೆ. USB ಚಾರ್ಜರ್ ಫ್ರಂಟ್ ಇರುತ್ತೆ. ಸ್ಟೇರಿಂಗ್ ವೀಲ್, ಗೇರ್ ಶಿಫ್ಟ್ ಪೆಡಲ್ಸ್ ಹೊಂದಿರುತ್ತೆ ವೀಲ್ ಕೆಳಗಡೆನೆ. ಮತ್ತು ಈ ಕಾರ್ನ ಇಂಟೀರಿಯರ್ ನೋಡಿದ್ರೆ ಟ್ಯಾಕೋಮೀಟರು, ಎಲೆಕ್ಟ್ರಾನಿಕ್ ಮಲ್ಟಿ ಟ್ರಿಪ್ ಮೀಟರು, ಲೆದರ್ ಸೀಟ್ಸು, ಲೆದರ್ ಸ್ಟೇರಿಂಗ್ ವೀಲು, ಗ್ಲೋ ಕಂಪಾರ್ಟ್ಮೆಂಟು, ಡಿಜಿಟಲ್ ಕ್ಲಾಕು, ಔಟ್ಸೈಡ್ ಮತ್ತು ಡಿಜಿಟಲ್ ಓಡೋಮೀಟರು. ಮತ್ತು ಅಡಿಷ್ನಲ್ ಫ್ಯೂಚರ್ಸ್ ನೋಡೋದಾದರೆ 8-ವೇ ಪವರ್ ಡ್ರೈವರ್ ಸೀಟ್ಸ್ ಅಂತಲೇ ಹೇಳ್ಬೋದು. ಮತ್ತು ಇದರ ಎಕ್ಸ್ಟೀರಿಯರಲ್ಲಿ ಅಡ್ಜಸ್ಟಬಲ್ ಹೆಡ್ಲೈಟ್ಸು, ಫಾಗ್ ಲೈಟ್ಸು ಫ್ರಂಟ್ ಇರುತ್ತೆ. ಮತ್ತು ವ್ಯೂ ಮಿರರ್ ಕೂಡ ಎಲೆಕ್ಟ್ರಿಕೇನೆ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಎಲೆಕ್ಟ್ರಿಕ್ ಫೋಲ್ಡಿಂಗ್ ಹೊಂದಿರುತ್ತೆ ವ್ಯೂ ಮಿರರ್ಸು. ರೈನ್ ಸೆನ್ಸಿಂಗ್ ವೈಪರ್ ಇರುತ್ತೆ. ಅಲೈ ವೀಲ್ಸು ಮತ್ತು ಇಂಟಿಗ್ರೇಟೆಡ್ ಆಂಟೆನಾ, ಮೇಲ್ಗಡೆ ಕ್ರೋಮ್ ಗ್ರಿಲ್ಸ್ ಡಿಸೈನ್ ಹೊಂದಿರುತ್ತೆ. ಮತ್ತು ಈ ಕಾರ್ನಲ್ಲಿ LED ಹೆಡ್ಲೈಟ್ಸು, DRLಸು, ರನ್ನಿಂಗ್ ಲೈಟ್ಸ್ ಇರುತ್ತೆ. LED ಟೈ ಲೈಟ್ಸು, LED ಟೈ ಗ್ಲೈಡ್ ಲೈಟ್ಸು ಎಲ್ಲ ಕೂಡ LED ಆಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸನ್ ರೂಫ್ ಕೂಡ ಇರುತ್ತೆ ಈ ಕಾರಲ್ಲಿ. ಮತ್ತು ಇದರ ಅಲೈ ವೀಲ್ ಸೈಜ್ ಬಂದು 17 ಇಂಚ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಟೈರ್ ಟೈಪ್ ಬಂದು ಟ್ಯೂಬ್ಲೆಸ್ ಆರ್ ರೇಡಿಯಲ್ ಎರಡು ಕೂಡ ಆಗುತ್ತೆ. ಮತ್ತು ಈ ಕಾರ್ನ ಸೇಫ್ಟಿ ನೋಡೋದಾದರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮು. ಟೋಟಲಿ ಕಾರಲ್ಲಿ 6 ಏರ್ ಬ್ಯಾಗ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಡ್ರೈವರ್ ಏರ್ ಬ್ಯಾಗು, ಪ್ಯಾಸೆಂಜರ್ ಏರ್ ಬ್ಯಾಗು, ಸೈಡ್ ಏರ್ ಬ್ಯಾಗು. ಮತ್ತು ಚೈಲ್ಡ್ ಸೇಫ್ಟಿ ಲಾಕ್ಸು, ಪವರ್ ಡೋರ್ ಲಾಕು, ಸೆಂಟ್ರಲ್ ಲಾಕಿಂಗು, ಬಟನ್ನಲ್ಲೇ ಎಲ್ಲ ಡೋರ್ನು ಲಾಕ್ ಮಾಡ್ಬೋದು, ಅನ್ಲಾಕ್ ಮಾಡ್ಬೋದು. ಮತ್ತು ಈ ಕಾರಲ್ಲಿ ಪ್ಯಾಸೆಂಜರ್ ಸೈಡ್ ರೇರ್ ವ್ಯೂ ಮಿರರ್ ಕೂಡ ಇರುತ್ತೆ. ರೇರ್ ಸೀಟ್ ಬೆಲ್ಟ್ ಇರುತ್ತೆ. ರೇರ್ ಕೂಡ ಸೀಟ್ ಬೆಲ್ಟ್ ವಾರ್ನಿಂಗ್ ಕೊಡುತ್ತೆ. ಮತ್ತು ಸ್ಪೀಡ್ ಹೋಗ್ಬೇಕಾದ್ರೆ ಆಟೋ ಡೋರ್ ಲಾಕ್ ಆಗುತ್ತೆ. ಅಡ್ಜಸ್ಟಬಲ್ ಸೀಟ್ ಮಾಡ್ಕೋಬೋದು. ಮತ್ತು ಇಂಜಿನ್ ಬಗ್ಗೆ
ಇನ್ಫಾರ್ಮೇಷನ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಕಾರ್ನ ರೇರ್ ಕ್ಯಾಮ್ರಾ ಇರುತ್ತೆ, ಪಾರ್ಕಿಂಗ್ ಸೆನ್ಸರ್ ಒಳ್ಳೆ ಇದಾಗುತ್ತೆ ಅಂತಲೇ ಹೇಳ್ಬೋದು ರೇರ್ ಕ್ಯಾಮ್ರಾ ಇರೋದರಿಂದ. ಮತ್ತು 360 ಕ್ಯಾಮ್ರಾ ಇರೋದಿಲ್ಲ ಈ ಕಾರಲ್ಲಿ. ಮತ್ತು ಈ ಕಾರ್ನ ಎಂಟರ್ಟೈನ್ಮೆಂಟ್ ಮತ್ತು ಕಮ್ಯುನಿಕೇಷನ್ಸ್ ನೋಡೋದಾದರೆ ರೇಡಿಯೋ, ಸ್ಪೀಕರ್ಸು ಫ್ರಂಟು ಮತ್ತು ರೇಡಿಯೋ, ಇಂಟಿಗ್ರೇಟೆಡ್ 2D ಆಡಿಯೋ, USB, ಬ್ಲೂಟೂತ್ ಕನೆಕ್ಟಿವಿಟಿ, ಟಚ್ ಸ್ಕ್ರೀನ್ಸ್ ಇರುತ್ತೆ. ಮತ್ತು ಕನೆಕ್ಟಿವಿಟಿಲಿ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, HDMI ಇನ್ಪುಟ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಟೋಟಲ್ 4 ಸ್ಪೀಕರ್ಸ್ ಇರುತ್ತೆ ಈ ಕಾರಲ್ಲಿ. ಮತ್ತು ಈ ಕಾರು ADAS ಫ್ಯೂಚರ್ ಕೂಡ ಹೊಂದಿದೆ ಅಂತಲೇ ಹೇಳ್ಬೋದು. ಬ್ಲೈಂಡ್ ಸ್ಪಾಟ್ ಮಾನಿಟರ್ ಮಾಡುತ್ತೆ. ಇದಿಷ್ಟು ಹೋಂಡಾ ಸಿವಿಕ್ ಅಂತಲೇ ಹೇಳ್ಬೋದು. ಈ ಕಾರ್ ನೋಡೋಕ್ಕೆ ತುಂಬ ಬೆಂಕಿಯಾಗಿದೆ, ಸೂಪರ್ ಕಾರ್ ಅಂತಲೇ ಹೇಳ್ಬೋದು ಹೋಂಡಾ ಸಿವಿಕ್. ಮತ್ತು ಈ ಕಾರ್ನ ತಗೊಂಡವರೆಲ್ಲ ಮಾಡಿಫೈ ಮಾಡಿಸ್ತಾರೆ ಅಂತ ಅನ್ಬೋದು. ಈ ಕಾರ್ ಎಕ್ಸಾಸ್ಟ್ ಸೌಂಡ್ ಕೂಡ ತುಂಬ ಸೂಪರಾಗಿದೆ. ಇದಿಷ್ಟು ಹೋಂಡಾ ಸಿವಿಕ್ ಇನ್ಫಾರ್ಮೇಷನ್ ಆಗಿತ್ತು. ಈ ಮಾಹಿತಿ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.